ವಿದ್ಯಾರ್ಥಿಗಳಿಗೆ ಆಸರೆಯಾದ ಆರ್ಎಸ್ ಅನ್ನಭಾಗ್ಯ ಫೌಂಡೇಶನ್. ವೀಕ್ಷಕರೇ ನಮಸ್ಕಾರ, ಸಿಟಿ ನ್ಯೂಸ್ ಕನ್ನಡ ಚಾನೆಲ್ಗೆ ಸ್ವಾಗತ. ನಾನು ನಿಮ್ಮ ಸಂತೋಷ್ ನಾಗಮ್ನವರು. ವೀಕ್ಷಕರೇ, ಧಾರವಾಡದ ವಿದ್ಯಾಭ್ಯಾಸಕ್ಕಾಗಿ ದೂರದ ಊರುಗಳಿಂದ ಬಂದು ಧಾರವಾಡದಲ್ಲಿ ನೆಲೆಸಿರುವ ವಿದ್ಯಾರ್ಥಿಗಳಿಗೆ ಕಡಿಮೆ ದರದಲ್ಲಿ ಪೌಷ್ಟಿಕ ಊಟ ನೀಡುವ ಮೂಲಕ ಆರ್ಎಸ್ ಅನ್ನಭಾಗ್ಯ ಫೌಂಡೇಶನ್ ಮಾನವೀಯ ಸೇವೆಗೆ ಮುಂದಾಗಿದೆ. ಧಾರವಾಡ ಸಪ್ತಾಪುರದಲ್ಲಿ ಕಳೆದ 6 ತಿಂಗಳುಗಳಲ್ಲಿ ವಿದ್ಯಾರ್ಥಿಗಳಿಗೆ ಕೇವಲ 10 ರೂಪಾಯಿಗೆ ಹೊಟ್ಟೆ ತುಂಬ ಊಟ ನೀಡಲಾಗುತ್ತಿದೆ. ವಿದ್ಯಾರ್ಥಿಗಳ ಆರ್ಥಿಕ ಪರಿಸ್ಥಿತಿಯನ್ನು ಗಮನದಲ್ಲಿಟ್ಟುಕೊಂಡು ಆರಂಭಿಸಿರುವ ಈ ಸೇವೆಯ ವಿದ್ಯಾರ್ಥಿಗಳಿಂದ ಉತ್ತಮ ಪ್ರಕ್ರಿಯೆ ವ್ಯಕ್ತವಾಗುತ್ತಿದೆ. ಪ್ರತಿದಿನ ಕಡಿಮೆ ದರದಲ್ಲಿ ಊಟ ಸಿಗುತ್ತಿರುವುದರಿಂದ ವಿದ್ಯಾರ್ಥಿಗಳಿಗೆ ಸಾಕಷ್ಟು ಅನುಕೂಲವಾಗಿದ್ದು, ಊಟ ಸವಿಯುತ್ತಿರುವ ವಿದ್ಯಾರ್ಥಿಗಳ ಮುಖದಲ್ಲಿ ಸಂತಸ ಕಾಣಿಸುತ್ತಿದೆ. ಈ ಸೇವೆಯಿಂದ ವಿದ್ಯಾರ್ಥಿಗಳು ಕೂಡ ತಮ್ಮ ಸಂತಸ ಮತ್ತು ಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಈ ಕುರಿತು ಮಾತನಾಡಿದ ಆರ್ಎಸ್ ಅನ್ನಭಾಗ್ಯ ಫೌಂಡೇಶನ್ ಸಂಸ್ಥಾಪಕರಾದ ಶ್ರೀ ರಮೇಶ್ ಎಸ್ ನೆಲವಡಿ ಹಾಗೂ ಶ್ರೀಮತಿ ನಿರ್ಮಲಾ ಎಸ್ ವಂಗಲ್, ವಿದ್ಯಾರ್ಥಿಗಳ ಮುಖದಲ್ಲಿ ಖುಷಿ ನೋಡಿದಾಗ ನಮಗೂ ತುಂಬ ಸಂತೋಷವಾಗುತ್ತದೆ. ಸಮಾಜಕ್ಕೆ ಇನ್ನಷ್ಟು ಸೇವೆ ಮಾಡಲು ದೇವರು ನಮಗೆ ಸದಾ ಅವಕಾಶ ನೀಡಲಿ ಎಂದು ಆಶಯ ವ್ಯಕ್ತಪಡಿಸಿದರು. ವಿದ್ಯಾರ್ಥಿಗಳ ಹಸಿವು ನೀಗಿಸುವ ಜೊತೆಗೆ ಅವರ ವಿದ್ಯಾಭ್ಯಾಸಕ್ಕೆ ಬೆಂಬಲವಾಗಿ ನಿಂತಿರುವ ಆರ್ಎಸ್ ಅನ್ನಭಾಗ್ಯ ಫೌಂಡೇಶನ್ ಈ ಸೇವಾ ಕಾರ್ಯಕ್ಕೆ ಸಾರ್ವಜನಿಕರಿಂದಲೂ ಮೆಚ್ಚುಗೆ ವ್ಯಕ್ತವಾಗುತ್ತಿದೆ. ವಿಳಾಸ: ಸಪ್ತಾಪುರ ಬಾವಿ, ಹಳೆ ಸ್ಪಂದನ ಹಾಸ್ಪಿಟಲ್ ಎದುರು, ಧಾರವಾಡ. ಏನಿಲ್ಲ, ಧಾರವಾಡ ಬಂದಿವಲ್ಲ, ಅಮೌಂಟ್ ಎಲ್ಲ ಸಾಲ್ಟೇಜ್ ಆದಾಗ ಇಲ್ಲಿ ಊಟ ಮಾಡೋಕೆ ಸರಿ ಆಗತ್ತೆ ರೀ. ಎಷ್ಟೋ ಜನಕ್ಕೆ ಇದು ಅಮೌಂಟ್ ಇರೋಲ್ಲ, ಅವ್ರಿಗೆ ಒಂದು ಕಡಿಮೆ ದುಡ್ಡಲ್ಲಿ ಊಟ ಮಾಡ್ಕೊಂಡು ಸರಿಯಾಗಿ. ನನ್ನ ಹೆಸರು ಪ್ರಕಾಶ್ ರೀ. ಎಲ್ಲಿಂದ? ರಾಯಚೂರಿಂದ ಬಂದು. ರಾಯಚೂರಿಂದ. ಹೇಗೆ ಅನಿಸ್ತದೆ ನೀವು ಫೌಂಡೇಶನ್? ಚಲೋ ಅನ್ಸತ್ತೆ. ಕಡಿಮೆ ದರದಲ್ಲಿ ಬೆಸ್ಟ್ ಅನ್ಸುತ್ತೆ. ಧಾರವಾಡ ಭಾಳ ಖರ್ಚಾಯ್ತು, ಹಂಗಾಗಿ ಭಾಳ ಚಲೋ. ಊಟ ಹೆಂಗಿದೆ? ಟೇಸ್ಟ್ ಹೆಂಗಿದೆ? ಟೇಸ್ಟ್ ಚಲೋ ಐತೆ. ಒಳ್ಳೆ ಟೇಸ್ಟ್ ಅಲ್ಲ, ಚಲೋ. ಕಡಿಮೆ ದರದಲ್ಲ, ಹೆಂಗಾದ್ರೆ ಏನು ಮಾಡ್ಬೋದು ಸರ್, ಆದರೆ ಟೇಸ್ಟ್ ಅಂತ ಚೆನ್ನಾಗಿದೆ. ಓಕೆ, ಥ್ಯಾಂಕ್ ಯು. ಡೈಲಿ ಒಂದೇ ಥರ ಕೊಡ್ತಾರೆ? ಬೇರೆ ಬೇರೆ ಇಲ್ಲ, ಬೇರೆ ಬೇರೆ ಕೊಡ್ತಾರೆ ಸರ್. ಒಂದೇ ಥರ ಅಂತೇಳಿ ಬೇರೆ ಬೇರೆ ಕೊಡ್ತಾರೆ. ಒಂದಿನ ಪಲಾವ್ ಕೊಟ್ಟರೆ, ಒಂದಿನ ಪುಳಿಯೋಗರೆ, ಆ ಥರ ಎಲ್ಲ ಬೇರೆ ಬೇರೆ ಕೊಡ್ತಾರೆ ಸರ್. ಊಟ ಚಲೋ ಅನಿಸ್ತದೆ ಸರ್. ನನ್ನ ಹೆಸರು ವಸೀಮ್ ಅಂತೇಳಿ ಸರ್, ಗದಗಿಂದ ಬಂದಿರೋದು. ಇವಾಗ ಟೀಚರ್ ಪೋಸ್ಟಿಗೆ ಅಂತೇಳಿ ಓದ್ತಾ ಇದ್ದೀವಿ. ಇಲ್ಲ ಗೌರ್ಮೆಂಟ್ ಕಾಲೇಜಿಗೆ ಬಿ ಎಡ್ ಆಯಿತು. ಆ್ಯಕ್ಚುಲಿ ಇವಾಗ ಇಲ್ಲೆಲ್ಲ ನಾವು ಹೊರಗಡೆ ನೋಡ್ತೀವಲ್ಲ, ಈ 80 ರೂಪಾಯಲ್ಲಿ 100 ರೂಪಾಯಲ್ಲಿ ಆಗ್ತಿರ್ತದೆ. ನಮಗಿದು ಗೊತ್ತಿರಲಿಲ್ಲ. ಮೊನ್ನೆ ಹೋಗ್ಬೇಕಾದ್ರೆ ಅಂಟಿ ಹೇಳಿದ್ರು, ಹಿಂಗೆ ಸಿದ್ದರಾಮಯ್ಯ ಸರ್ ಅದರಲ್ಲ, ಅವ್ರ ಮಗರ ಇದ್ರ ಮೂಲಕ ಫೌಂಡೇಶನಿಂದ ಕೊಡ್ತಾ ಇದ್ರಂತ. ನಾ ಇವಾಗ 1 ವಾರ ಆಯಿತು, ಪ್ರತಿನಿತ್ಯನೂ ಬರತ್ತೀನಿ. ಈಗ ಬಡವ್ರು ಈಗ ಮನ್ಯಾಗ 50 ರೂಪಾಯಿ ಕೊಟ್ಟಿರ್ತಾರೆ. ಈಗ 50 ರೂಪಾಯಿ ಇಲ್ಲಿ 5 ದಿನ ಬರುತ್ತೆ. ಈ ಹೊರಗಡೆ ಹೋದ್ರೆ 1 ತಾಸು ಒಳಗೆ ಖರ್ಚು ಮಾಡ್ತೀವಿ. ಆದ್ರೆ ಹಿಂಗ ಈ ರೀತಿಯಾದ ಕಾರ್ಯಕ್ರಮಗಳಿಂದ ಈ ನಾವೇನೀಗ ಬಡವ್ರ ಮನೆಯಿಂದ ಬಂದಿರ್ತೀವಿ, ಮನ್ಯಾಗ ದುಡ್ಡಿರಲ್ಲ, ಇಲ್ಲಿ ಬಂದು ಓದಾಕ್ ಕುಂತಿರ್ತೀವಲ್ಲ, ಇಲ್ಲಿಂದ ಏನಾಗುತ್ತೆ ಅಂದ್ರೆ ನಮ್ಗೆ 5 ಹೊತ್ತು ಊಟ ಸಿಕ್ಕಂಗಾಗತ್ತೆ. 5 ಹೊತ್ತು ಅಂದ್ರೆ 3 ದಿನದ್ದು ಹೋಯ್ತು ನಮ್ದು. ಹಿಂಗಾಗಿ ಇದು ನಿಜವಾಗ್ಲೂ ಹೇಳ್ತೀನಿ, ಅದು ರಾಜಕೀಯವಾಗಿ ಅದು ಏನೋ ಇರೋದಕ್ಕೆ, ಯಾರೇನೋ ಮಾಡೋದಕ್ಕೆ, ಸಿದ್ದರಾಮಯ್ಯ ಸಾಹೇಬ್ರಿಂದ ಏನಾಗುತ್ತಲ್ಲ, ಒಂದು ರೀತಿಯಿಂದ ನಮ್ಗೆ ಏನಿದೆ, ನಾವೆಲ್ಲ ಓದಾಕೆ ಬಂದಿಲ್ಲ ಆಸ್ಪಿರೆಂಟ್ಸ್ ಎಲ್ಲರಿಗೂ ನಮ್ಗೆ ಇದರಿಂದ 3 ಹೊತ್ತು ಊಟ ಸಿಗತೈತೆ. ನಮ್ಗೆ ಇದರಿಂದ ಖುಷಿ ಐತೆ. ನಮ್ಮ ವಿದ್ಯಾರ್ಥಿ ಬಳಗದಿಂದ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತೀವಿ. ಇದೇ ರೀತಿಯಾದಂಥ ಕಾರ್ಯಗಳನ್ನು ಮಾಡೋದ್ರ ಮುಖಾಂತರ ಅವ್ರಿಗೆ ಒಳ್ಳೇದಾಗಲಿ ಅಂತೇಳಿ ನಾವು ನಮ್ಮ ಕಡೆಯಿಂದ ದೇವರಲ್ಲಿ ನಾವು ಹರಿಸ್ತೀವಿ. ಥ್ಯಾಂಕ್ ಯು ಸರ್. ಇದನ್ನ ನಾವು ಸ್ಟಾರ್ಟ್ ಮಾಡಿ ಮಿನಿಮಮ್ ಅಂದ್ರೆ ಒಂದು 5-6 ತಿಂಗಳಿಂದ, 1 ವರ್ಷದಿಂದ ಪ್ಲ್ಯಾನ್ ಇತ್ತು ನಮ್ಮದು. ನಾವು ಅಧ್ಯಕ್ಷರು ಕೂಡಿ ನಾವು ಮಾತಾಡ್ಕೊಂಡಿದ್ವಿ. ನಮಗೆ ಇಲ್ಲ ಶ್ರೇಷ್ಠ ಒಳಗೆ ಅನ್ನದಾನ ಶ್ರೇಷ್ಠ ಅಂತ ಇದು ಮನೆಗೆ ಭಾಳ ನಮಗೊಂದು ಆಸೆ ರೀ. ನಾವು 20 ವರ್ಷ ರಾಜಕೀಯ ಮಾಡಿದ್ರು ಇಷ್ಟೊಂದು ನಮಗೆ ಖುಷಿ ಆಗಿರಲಿಲ್ಲ. ಯಾಕಂದ್ರೆ ಇದು ಮಕ್ಕಳಿಗೇನ ಅನ್ನ ನೀಡೋದ್ರಿಂದ ಅವು ಮಕ್ಕಳು ಹೊಟ್ಟೆ ತುಂಬ, ಮೇಡಮ್ ಹೊಟ್ಟೆ ತುಂಬ್ತೀರಿ. ನಾವು ಎಲ್ಲೆಲ್ಲ ರಾಯಚೂರು, ಬೀದರು, ಗುಲ್ಬರ್ಗ ಎಲ್ಲ ಕಡೆಯಿಂದ ಮಕ್ಕಳು ಬರೋದು ನೋಡಿ, ಅದು ಊಟ ಮಾಡೋದು ನೋಡಿ, ಅವ್ರ ಮುಖ ನೋಡಿ ನಮ್ಗೆ ಇಷ್ಟೊಂದು ಹರ್ಷ ಆಯ್ತು ರೀ. ಇನ್ನೂ ನಾವು ಇದಕ್ಕೆ ಮಕ್ಕಳಿಗೆ 2 ಟೈಮ್ ಇಟ್ಟಿದ್ದೀವಿ. ಈಗಾದರೂ ನಮಗೂ ಸ್ವಲ್ಪ ಎಲ್ಲ ಕಡೆಯಿಂದ ಸ್ವಲ್ಪ ಏನಾರ ನಮಗೆ ಮಕ್ಕಳಿಗೋಸ್ಕರ ಎಲ್ಲ ಸಾಯಂ ಎಲ್ಲ ಕಡೆಯಿಂದ ಬರ್ತಡೇ ಮಾಡ್ಕೋತಾರೆ, ಎಲ್ಲೆಲ್ಲೋ ರೆಸಾರ್ಟ್ಗೆ ಹೋಗ್ತಾರೆ ರೀ. 10-20 ಸಾವಿರ ರೂಪಾಯಿ ಖರ್ಚು ಮಾಡಿ ಬರ್ತಾರೆ. ಅದೇ ನಮ್ಮ ಮಕ್ಕಳಿಗೆ ಕೊಟ್ರೆ ನಾವು ಮಕ್ಕಳಿಗೆ 200-300 ಜನಕ್ಕೆ ನಾವು ಅನ್ನದಾನ ಮಾಡ್ತೀವಿ. ಡೈಲಿ ಮಕ್ಕಳು ಖುಷಿ ಪಡ್ತಾರ. ಎಲ್ಲರ ಆಶೀರ್ವಾದ, ಮೇಡಮ್ ನಿಮ್ಗೆಲ್ಲರಿಗೂ ಆಶೀರ್ವಾದ ಇರಲಿ, ಆಶೀರ್ವಾದ
ಆಶೀರ್ವಾದ ಇರಲಿ. ಇಂಥ ಖುಷಿ ನಾನು ಎಲ್ಲೇ ನೋಡಿಲ್ರಿ. ನಾನು ರಾಜಕೀಯದಾಗ ಇಷ್ಟು ಓಡಾಡಿ ಎಷ್ಟೊಂದು ಕೆಲಸ ಮಾಡೀನಿ, ಇಂಥ ಆಶೀರ್ವಾದ ನನಗೆ ಎಲ್ಲೂ ಸಿಕ್ಕಿಲ್ಲ. ನನಗೆ ಇದನ್ನ ನೋಡಿ ನನಗೆ ಯಾವ ಪೋಸ್ಟು ಬೇಡಪ್ಪ, ಯಾವುದೂ ಬೇಡ, ಮಕ್ಕಳಿಗೊಂದು ಅನ್ನದಾನ ಮಾಡ್ಕೊಂಡು ಹೋಗ್ಬೇಕಂತ ನನಗೆ ಬಹಳ ಆಸೆ ಅದ. ನಮ್ಮ ಅಧ್ಯಕ್ಷರು ಅಂದ್ರೆ ಅವ್ರಿಗೆ ಅಧ್ಯಕ್ಷರಿಗೆ ಪಾಪ ಬಹಳ ಶ್ರಮ ಐತ್ರಿ, ರಮೇಶ್ ನಲವಡಿ ಅವ್ರಿಗೆ ಬಹಳ ಇದೊಂದು ಬಹಳ ಖುಷಿ ಆಗೈತಿ ನನಗೆ. ಇನ್ನೂ ನನಗೆ ಶಕ್ತಿ ಕೊಡ್ಲಿ, ನನಗೆ ಅಧ್ಯಕ್ಷರಿಗೆ ಶಕ್ತಿ ಕೊಡ್ಲಿ, ಶಕ್ತಿ ಮೀರಿ ನಾವು ಪ್ರಯತ್ನ ಮಾಡ್ತೀವಿ. ಮಕ್ಕಳ ಖುಷಿನೇ ನಮ್ಮ ಖುಷಿ ರೀ ಅಂತ ರಾಕೇಶ್ ಸಿದ್ದರಾಮಯ್ಯ ಅನ್ನಭಾಗ್ಯ ಫೌಂಡೇಶನ್ ವತಿಯಿಂದ ನಾವು ಇದಕ್ಕೆಲ್ಲರಿಗೂ ಸೇವಾ ಮಾಡ್ತಾ ಇದ್ದೀವ್ರಿ. ಇನ್ನೂ ನಮ್ಗೆ ಶಕ್ತಿ ಕೊಡ್ಲಿ, ನಾವು ಸೇವಾ ಮಾಡ್ಕೊಂತ ಹೋಗ್ತೀವಿ. ನಾವು ಎಲ್ಲಿ ಮೀಡಿಯಾದಲ್ಲಿ ಹೈಲೈಟ್ ಆಗಿಲ್ಲ, ನಾವು ಎಲ್ಲಿ ಫೇಸ್ಬುಕ್ನಲ್ಲಿ ಹೈಲೈಟ್ ಆಗಿಲ್ಲ. 10 ರೂಪಾಯಿಗೆ ಇಷ್ಟು ಕಡಿಮೆ ಇದ್ರೊಳಗೆ ನಾವು ಅದನ್ನೂ ತಗೋಬಾರ್ದಂತ ನಿರ್ಧಾರ ಮಾಡಿದೀವಿ. ಮಕ್ಕಳ ಹತ್ರ ಏನೋ ಒಂದು ಕೆಲಸಗಾರರು ಬರ್ತಾರ, ಅವ್ರ ಕೆಲಸಗಾರರಿಗೆ ಅಮೌಂಟ್ ಕೊಡ್ಲೇಬೇಕಂತ ಹೇಳಿ ಅದು 10 ರೂಪಾಯಿ ಇಟ್ಕೊಂಡು, ಅದು ಬೇಡಪ್ಪ ಮಕ್ಕಳು ಇಲ್ಲ ಅಂದ್ರೆ ಅದು ಫ್ರೀ ಕೊಡ್ತೀವ್ರಿ. ನಾವು ಮಕ್ಕಳಿಗೋಸ್ಕರ ಏನ್ ಮಾಡ್ಲಿಕ್ಕೂ ನಾವು ಆಗಲಿ ಅನ್ನೋದು ದುಡಿಲಿಕ್ಕೆ ರೆಡಿ ಇದೀವಿ ನಾವು. ನನ್ನ ಹೆಸರು ನಿರ್ಮಲಾ ಹೊಂಗಲ್ ಅಂತ, ನಾನು ಎಕ್ಸ್ ಮಹಿಳಾ ಅಭಿವೃದ್ಧಿ ನಿಗಮ ಡೈರೆಕ್ಟರ್, ಧಾರವಾಡದವ್ರಿ ನಾವು. ಮೊದಲನೇದಾಗಿ ಹೈಕೋರ್ಟ್ ವಕೀಲರಾದ ಸನ್ಮಾನ್ಯ ಶ್ರೀ KL ಪಾಟೀಲ್ ಅವರನ್ನ ನಾನು ಈ ಅನ್ನಭಾಗ್ಯ ಫೌಂಡೇಶನ್ನ ಸ್ಥಾಪನೆ ಮಾಡೋಕ್ಕೆ ಮೂಲ ಕಾರಣ ಅವಾದಿದ್ದು. ನಾನು 1995ರಾಗ ಇಲ್ಲಿ ಧಾರವಾಡಕ್ಕೆ ಬಂದಾಗ ಒಪ್ಪತ್ತಿನ ಊಟಕ್ಕಾಗಿ ನಾವು ಅವತ್ತು ಭಾಳ ಒಂದು ಕೆಟ್ಟ ಪರಿಸ್ಥಿತಿ ಒಳಗಿದ್ವಿ. ನಮಗೆ ಸನ್ಮಾನ್ಯ ಶ್ರೀ KL ಪಾಟೀಲ್ ವಕೀಲರು ಆಶ್ರಯ ನೀಡಿ ಆರ್ಥಿಕವಾಗಿ, ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ ಆವತ್ತಿನ ದಿವಸ ನನ್ನ ಎತ್ತಿ ಹಿಡಿದು ಈ ಅನ್ನಭಾಗ್ಯ ಫೌಂಡೇಶನ್ ತೆಗ್ಯಾಕ ಅದು ಒಂದು ಸ್ಫೂರ್ತಿ ಆತಂತೇಳಿ ಈ ಸಂದರ್ಭದಲ್ಲಿ ನಾನು ನೆನಪಿಸ್ತೇನೆ. ನಾವು ಆಗಿನ ಕಾಲದಾಗ ಇಲ್ಲಿ ಧಾರವಾಡಕ್ಕೆ ಬಂದಾಗ ಭಾಳ ಕೆಟ್ಟ ಪರಿಸ್ಥಿತಿ, ಅಂಥದ್ರೊಳಗೆ ನಾವು ಇಲ್ಲಿ ಒಂದೇನೋ ಹೋರಾಟದ ಜೀವನ ಸಾಗಿಸಿ ಆ ಒಂದು ಗ್ರಾಮೀಣ ವಿದ್ಯಾರ್ಥಿಗಳು ನಾವಿಲ್ಲಿ ಧಾರವಾಡದಾಗ ಅದೇವಿ ಅಂತೇಳಿ ಹಿರಿಯರಿಗೆ ಹೇಳಿ ಇಲ್ಲಿಗೆ ಕಳಿಸ್ತಿದ್ರು. ನಮ್ಮ ಮಕ್ಕಳು ಅದಾರ ಅಲ್ಲಿ ಶಾಲೆ ಕಲಿಯಕ್ಕೆ ಬರ್ತಾರ, ಅವ್ರಿಗೇನಾದರೂ ಒಂದು ರೂಮ್ ಹಿಡಿದು ಕೊಡ್ರಿ, ಅವ್ರಿಗೇನು ಊಟದ ವ್ಯವಸ್ಥೆ ಮಾಡ್ರಿ ಅಂತೇಳಿ ಪಾಪ ನೀಗ್ಲಾರ್ದಕ್ಕೆ ಅರ್ಧಂಬರ್ಧಕ್ಕನ ಎಜುಕೇಷನ್ ಬಿಟ್ಟು ಹೋದಂಥದ್ದು ಘಟನೆಗಳದವು. ಮತ್ತು ಹೊಳ್ಳಿ ಅವ್ರನ್ನ ಊರಿಗೆ ಹೋಗಿ ಕರ್ಕೊಂಬಂದು 3 ಮಂದಿ 4 ಮಂದಿ ಕುಡಿಸ್ಕೊಂಡು ನಾವಿಲ್ಲೇ ಮನೆ ಮಾಡಿ ಅವ್ರಿಗೆ ರೂಮ್ ಕೊಟ್ಟು ಆಶ್ರಯ ಕೊಟ್ಟು ಆಗಿನ ಟೈಮ್ನೊಳಗೆ 300 ರೂಪಾಯಿ ಕೊಟ್ಟು ಒಂದು ಗ್ಯಾಸ್ ಕೊಟ್ಟು ಒಂದು ಸೈಕಲ್ ಕೊಟ್ಟು ಹಿಂಗೆಲ್ಲ ನಮ್ದು ಒಂದು ಹವ್ಯಾಸ ಸೋಷಿಯಲ್ ವರ್ಕ್ ಮಾಡೋದಂದ್ರೆ ಭಾಳ ನಮಗೆ ಹುಮ್ಮಸ್ಸು. ಆವಾಗ ಏನು ನಾವು ಕಲಿಸಿದ್ವಲ್ಲ, ಈಗ ಅವರು ಇನ್ಸ್ಪೆಕ್ಟರ್ ಆಗ್ಯಾರ, ಆಮೇಲೆ ತಹಶೀಲ್ದಾರ್ ಆಗ್ಯಾರ, PDO ಆಗ್ಯಾರ, ದೊಡ್ಡ ಪೋಸ್ಟ್ನಾಗ ಅದಾರ, ZP ಮೆಂಬರು ಆಗ್ಯಾರ. ಹಿಂಗೆಲ್ಲ ಆದಂಥ ಘಟನೆಗಳು ಈ ಅನ್ನಭಾಗ್ಯ ಫೌಂಡೇಶನ್ನ ತೆಗ್ಯಾಕೆ ನಮಗೆ ಸ್ಫೂರ್ತಿ ಆಯ್ತು. ಅದಕ್ಕೆ ನಾವು ಒಂದಿಲ್ಲ ಒಂದು ದಿವಸ ಇದನ್ನ ಏನಾರ ಮಾಡಿ ವಿದ್ಯಾರ್ಥಿಗಳು ಇಷ್ಟು ಮಂದಿ ನಾವು ಪರ್ಸ್ನಲ್ ಆಗಿ ಬೇರೆ ಬೇರೆ ಇಟ್ಟು ಕಲಿಸಿದಂಥ ಉದಾಹರಣೆಗಳು ಅದಾವು. ನಾವು ದೊಡ್ಡವ್ರ ಕಡೆ ದುಡ್ಡು ಇಸ್ಕೊತಿದ್ವಿ, ಆ ಬಡ ವಿದ್ಯಾರ್ಥಿಗಳಿಗೆ ಮತ್ತು ಪೂರ್ತಿ ಕಲಿತು ಅವ್ರು ಮೆಟ್ಟಿಗೆ ಹತ್ತುವರೆಗೆ ದಾನ ತೊಗೊಂಡರು ಪುಣ್ಯಾತ್ಮರು ಈ ಧಾರವಾಡದಾಗ ಅದಾರ ವಿದ್ಯಾಕೇಂದ್ರದಾಗ. ಅದಕ್ಕೆ ನಾವೇ ಒಂದು ಏನೋ ಫೌಂಡೇಶನ್ ಮಾಡಿ ಇದ್ರ ಮೂಲಕನ ದೊಡ್ಡವರು ನಮ್ಗೆ ಸಾಕಷ್ಟು ಸಹಾಯ ಮಾಡಕ್ಕಂತಾರ. ಏನೂ ಕೊರತಿಲ್ಲ ನಮ್ಗೆ, ಯಾರ್ಯಾರು ಇದು ಗೊತ್ತಾಗಿದ್ದಿಲ್ಲ. ನಾವು ತಮ್ಮ ಮಾಧ್ಯಮದ ಮೂಲಕ ವಿನಂತಿ ಮಾಡ್ಕೊಳ್ಳೋದೇನಂತಂದ್ರೆ, ಇದು ಕೆಲವೊಬ್ಬರು ನಮ್ಗೆ ಅಧೈರ್ಯ ಮಾಡಿದ್ರು. ಎಂತೆಂಥ ಇಂದಿರಾ ಕ್ಯಾಂಟೀನ್ ಅವ ಮುಚ್ಚೋಗ್ಯವು, ನೀ ಮನಿ ಮಠ ಮಾರ್ಕೊಂಡು ಹೋದಿ ನೋಡು ಅಂತೇಳಿ ಹೆದರ್ಸಿದ್ರು. ಆದ್ರೆ ಅದನ್ನು ಚಾಲೆಂಜ್ ಆಗಿ ತೊಗೊಂಡಾನ. ನಮ್ಮ ಮೇಡಮ್ ಅವರು, ಹಂಗಲ್ ಮೇಡಮ್ ಅವರು ಪಾಪ ಸಾಕಷ್ಟು ಆಯಾ ಕ್ಷೇತ್ರದೊಳಗೆ ದುಡಿದ್ರು. ನಾನು ಅವ್ರ ಮುಂದೆ ಹಿಂಗೆ ಅಂತ ಹೇಳ್ಕೊಂಡಾಗ ಹೆದರೋದು ಬೇಡ, ನಾವು ಇದು ಮಾಡೋಣ ಅಂಥೇಳಿ ಒಂದು ನಾವು ಯೋಜನಾಬದ್ಧವಾಗಿ ಮತ್ತು ಇಲ್ಲಿ ಮಕ್ಕಳಿಗೆ ದಿನ ಒಂದೊಂದು ಐಟಮ್ಸ್, ನಾವು ಒಂದು ಜೀರಾ ರೈಸ್ ಇರ್ಬೋದು, ಪುಳಿಯೋಗರೆ, ವಾಂಗಿಬಾತು, ಚಿತ್ರಾನ್ನ, ಒಂದು ದಿವಸ ವೈಟ್ ರೈಸ್. ಮತ್ತು ಯಾರೋ ಬರ್ತ್ಡೇ ಮಾಡೋಕ್ಕೆ ಇಲ್ಲಿಗೆ ಬರಾಕೊಂತಾರೆ ಸ್ವಯಂ ಪ್ರೇರಿತವಾಗಿ. ನಾವು ಇವತ್ತು ಫಸ್ಟ್ ತಮ್ಮ ಮಾಧ್ಯಮದ ಮೂಲಕ ಇದು ಮಾಡಕ್ಕೆ ಕುಂತಿದ್ದ ಫಸ್ಟ್ ನಾವು. ಅದಕ್ಕೆ ಮುಂಬರುವ ದಿನದೊಳಗೆ ಆ ಮಕ್ಕಳು ಪಾಪ ಕಲ್ಯಾಣ ಕರ್ನಾಟಕದ ಮಕ್ಕಳು ಅದಾರ. ರಾಯಚೂರು, ಲಿಂಗಸೂರು, ಯಾದಗಿರಿ, ಕೊಪ್ಪಳ, ಬೀದರ್, ಇತ್ತಾಗ ರಾಯಬಾಗ್, ಅತ್ತನಿ, ಈ ಕಡೆ ಶಿಗ್ಗಾಂವ್, ರಾಣೆಬೆನ್ನೂರು, ಹಾವೇರಿ, ಈ ಕಡೆಯಿಂದ ನಮ್ಮಲ್ಲಿ ವಿದ್ಯಾರ್ಥಿಗಳು, ಬಡ ವಿದ್ಯಾರ್ಥಿಗಳ ನಿಜವಾಗಿ ಇಲ್ಲಿ ಬಡ ವಿದ್ಯಾರ್ಥಿಗಳನ್ನ ಬರ್ತಾರೆ. ಸ್ಥಿತಿವಂತ ಇದ್ದಂಥ ವಿದ್ಯಾರ್ಥಿಗಳು ಇಲ್ಲಿ ಬರೋದಿಲ್ಲ. ಅದಕ್ಕೆ ಅವರು ಮುಂದೆ ಒಂದು ದಿವಸ ಎಲ್ಲರೂ ನನಗೆ ಹೇಳ್ತಿರ್ತಾರೆ,
ಕುಂತಾಗ ಸರ್ ನಾವು ಏನಾದರೂ ನಾವು ಜಾಬ್ಗೆ ಹತ್ತಿದ್ವಿ ಅಂತಂದ್ರೆ ಅನ್ನಭಾಗ್ಯ ಫೌಂಡೇಶನಿಗೆ ನಾವು ದಾನ ಮಾಡ್ತೀವಿ ಕೊಡ್ತೇವೆ ಅಂತೇಳಿ ಅಂದು ಕೆಲವೊಬ್ಬರು ಈಗಾಗಲೇ ತಮ್ಮ ಊರಾಗಿಂತ ಬರೋ ಮುಂದಾಗ ಒಂದು ಅಕ್ಕಿ ಚೀಲ ಎಷ್ಟು ನೀಗ್ತೈತೆ ಅಷ್ಟು ಅಕ್ಕಿ ಚೀಲ ಬಂದು ಕೊಡಾಕೊಂತಾರೆ. ಅಷ್ಟು ನಮಗೆ ಬೆಳವಣಿಗೆ ಆಗೈತಿ. ಈ ಸಂದರ್ಭ ಹೇಳಕ್ಕಂತಾರೆ ಮೊದಲಿಗೆ ನಮ್ಮನ್ನ ಯಾರು ಹೆದರ್ಸಿದ್ರು ನಾವು ಅಧೈರ್ಯಗೊಂಡಿದ್ವಿ. ಆದರೆ ನಿಮ್ಮದು ಮಾಧ್ಯಮದವ್ರದ್ದು ಇದಕ್ಕೆ ದೊಡ್ಡ ಸಹಕಾರ ಬೇಕು ನಮಗೆ. ದೊಡ್ಡ ದೊಡ್ಡ ದಾನಿಗಳದಾರ, ತೆರೆ ಮರಿ ಒಳಗದಾರ, ಅವ್ರು ಬಂದು ಇದಕ್ಕೆ ಸಹಾಯ ಸಹಕಾರ ನೀಡಿದ್ರಂದ್ರೆ ಸಾಕಷ್ಟು ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಭಾಳ ಬೆಳವಣಿಗೆ ಒಂದು ಆಸರಾಗೈತಿ. ಪಾಪ ಅವರು ಬೇರೆ ಕಡೆ ಅಲ್ಲಿ ಪಿ ಜಿ ಒಳಗೆ ಅಲ್ಲಿ ಇಲ್ಲಿ ಊಟದ ಹಚ್ಚಿದ್ರೆ 2,500, 3,600 ಅದಾವು. ನಮ್ಮದು ಕಡಿಮೆ ಇದ್ರೊಳಗೆ ಅವ್ರು ಊಟ ಮಾಡಿ ಅವ್ರೇನೋ ಪುಸ್ತಕ ಪೆನ್ ಇರ್ಬೋದು, ಫೀಸ್ ಇರ್ಬೋದು, ತಮ್ಮ ಬದುಕನ್ನು ಕಟ್ಕೊತಾರೆ. ಅದಕ್ಕೆ ಈ ಮಾಧ್ಯಮದ ಮೂಲಕ ಯಾರಾದರೂ ದಾನಿಗಳು ಸ್ವಯಂ ಪ್ರೇರಿತವಾಗಿ ನಾವಂತೂ ಯಾರನ್ನೂ ಇದು ಮಾಡೋಕ್ಕೆ ಹೋಗಿಲ್ಲ. ಅವರೇ ಅವ್ರಿಗೆ ಗೊತ್ತಾಗಿ ಸ್ವಯಂ ಪ್ರೇರಣೆಯಿಂದ ಇಲ್ಲಿ ತೊಗೊಂಬಂದು ಏನೋ ರೇಷನ್ ಇರ್ಬೋದು, ಇನ್ನಿತರ ರೂಪದೊಳಗೆ ತೊಗೊಂಬಂದು ಯಾಕಂತಾರೆ ಇಲ್ಲಿವರೆಗೆ ಹೆದರಿದ್ವಿ. ಇನ್ನು ಮ್ಯಾಗ ನಾವು ಹೆದರ್ದಿಲ್ಲ. ಇನ್ನೂ ಹೆಚ್ಚಿನ ದಿನ ಒಂದು 300 ಮಂದಿ ಈಗ ಊಟ ಮಾಡಕೊಂತಾರೆ. 500 ಹೋಗಲಿ, 1000 ಆಗಲಿ. ಇದು ಸಿದ್ಧಾರೂಢ ಮಠ ಆದಂಗೆ ಆಗ್ಬೇಕು, ಸಿದ್ಧಗಂಗಾ ಮಠ ಆದಂಗೆ ಆಗ್ಬೇಕು, ಮುರುಘಾ ಮಠ ಆದಂಗೆ ಆಗ್ಬೇಕು. ಆದರೆ ಇಲ್ಲಿ ನಾವು ನಡೆಸ್ತಕ್ಕಂಥ ಸಪ್ತಾಪುರಭಾವಿ ಕ್ಷೇತ್ರ ಮೊದಲ ಇಲ್ಲಿ ಸ್ಪಂದನ ಹಾಸ್ಪಿಟ್ಲ್ ಇತ್ತು. ಈಗ ತಿಮ್ಮನಗೌಡರ ಕಾಲೇಜ್, ಪ್ರಿಸಮ್ ಕಾಲೇಜ್ ಪಕ್ಕದಲ್ಲೇ ಐತಿ. ಯಾರಾದರೂ ಈ ಮಾಧ್ಯಮದ ಮೂಲಕ ಗ್ರಾಮೀಣ ಮಟ್ಟಕ್ಕೂ ಇದು ನೀವು ತಲುಪಿಸ್ರಿ. ಪಾಪ ಅಲ್ಲಿ ಬಡ ವಿದ್ಯಾರ್ಥಿಗಳು ಇಲ್ಲಿ ಯಾರಾದರೂ ಕಲಿಯಕ್ಕೆ ಬಂದರೆ ನಿಮ್ಮ ಮಾಧ್ಯಮದವರು ಅವರಿಗೆ ಸುದ್ದಿ ಮುಟ್ಟಿ ಇಲ್ಲಿ ಈ ಕಡೆ ಬಂದ್ರಂದ್ರೆ ನಾವು ಇಲ್ಲಿ ಊಟದ ವ್ಯವಸ್ಥೆ ಮಾಡ್ತೀವಿ. ಅವ್ರನ್ನ ಶೈಕ್ಷಣಿಕವಾಗಿ ಮುಂದೆ ಬಂದು ಅವರೊಂದು ಮೆಟ್ಟಿಗೆ ಹತ್ತಾಕ ಕಾರಣಕತೆ ಅಂತೇಳಿ ಈ ಸಂದರ್ಭದಲ್ಲಿ ನಿಮಗೂ ಮಾಧ್ಯಮದವರಿಗೆ ಇದನ್ನು ಹೆಚ್ಚು ಪ್ರಚಾರ ಮಾಡಿರಿ ಅಂತೇಳಿ ನಿಮಗೆ ಧನ್ಯವಾದಗಳನ್ನು ಮಾಡಿದ್ರಿಗೆ. ಒಂದು ಪ್ಲೇಟ್ ಊಟಕ್ಕೆ ಕೇವಲ 10 ರೂಪಾಯಿ. ಅದು ಏನೋ ಒಂದು ಸ್ವಲ್ಪ ಇದು ಇರಲಿ ಅಂಥೇಳಿ ಮಾಡಿದ್ದೇವೆ. ಮುಂಬರೋದು ಈ ಶರವೇಗ ನೋಡಕ್ಕೆ ಕುಂತ್ರೆ ನಮಗಿಲ್ಲಿ ಬರ್ತಕ್ಕಂಥ ಇದು ನೋಡಕ್ಕೆ ಕುಂತ್ರೆ ಅದನ್ನು ನಾವು ತಗೊಳ್ಳೋದಿಲ್ಲ ಮುಂದಕ್ಕೆ. ಅದಕ್ಕೆ ಯಾರು ನಮಗೆ ಪಾಪ ಸ್ವಯಂ ಪ್ರೇರಣೆಯಿಂದ ತಂದು ಇದು ಮಾಡಕ್ಕಂತಾರ, ಮುಂದೆ ಬೆಳವಣಿಗೆ ಆಗ್ತದೆ ಅಂತ. ನಮ್ಮ ಫೌಂಡೇಶನಿಗೆ ಈಗ ಸಿದ್ದರಾಮಯ್ಯ ಅವರ ಮಗನ ಹೆಸರು ಇಟ್ಟಿರಲ್ಲ, ಹೇಗೇನು ಅದಕ್ಕೆ ರೀಸನ್? ಅದು ಒಂದು ಕಥೆ ಐತಿ. ಅದು ಸನ್ಮಾನ್ಯ ಯತೀಂದ್ರ ಸಾಹೇಬ್ರಂತಕ್ಕೆ ಹೋಗಿದ್ವಿ, ಸಿದ್ದರಾಮಯ್ಯ ಸಾಹೇಬ್ರಂತಕ್ಕೂ ಹೋಗಿದ್ವಿ. ಭಾಳ ನಂಗೆ ಸಿದ್ದರಾಮಯ್ಯ ಸಾಹೇಬ್ರು ಅಂತಕ್ಕೆ ಭಾಳ ಸತತ ಸಂಪರ್ಕ. ನನ್ನ ಗೊರ್ತ ಹಿಡಿದು ಸಾಹೇಬ್ರು ಕರೀತಾರೆ. ಆದರೆ ಅವರು ಮುಖ್ಯಮಂತ್ರಿ ಇದ್ದಾಗ ಯತೀಂದ್ರ ಸಾಹೇಬ್ರಂತಕ್ಕೆ ನಮ್ಮ ಆಪ್ತರೊಬ್ಬರು ಅದಾರ. ಅವರು ಸಿದ್ದರಾಮಯ್ಯನವರ ಅನ್ನಭಾಗ್ಯ ಫೌಂಡೇಶನ್ ಇಡ್ಬೇಕಂತ ಹೇಳಿ ಇದು ಮಾಡೇನಂತ ಎಲ್ಲ ಪ್ರೊಫೈಲ್ ಅದನ್ನ ತೋರಿಸಿದಾಗ ಅವ್ರು ಬೇಡ, ಅಪ್ಪಾಜಿ ಅಧಿಕಾರದಾಗ ಅದಾರ, ನೀವು ರಾಕೇಶ್ ಅವ್ರ ಹೆಸರು ಇಡ್ರಿ ಅಂತೇಳಿ ಯತೀಂದ್ರ ಸಾಹೇಬ್ರಿಗೆ ನೆನಪಿರ್ಬೋದು. ಅವರು ಸೂಚಿಸಿದ್ದಕ್ಕೆ ಅದು ರಾಕೇಶ್ ಸಿದ್ದರಾಮಯ್ಯ ಅನ್ನಭಾಗ್ಯ ಫೌಂಡೇಶನ್ ಅಂತೇಳಿ ಇಟ್ವಿ. ಸಿದ್ದರಾಮಯ್ಯ ಸಾಹೇಬರು ಬಂದಾಗಿಲ್ಲ ಅವರು ಸತತ ಇದನ್ನು ಅಲ್ಲೆಲ್ಲ ತೋರಿಸಿ ಇದು ಮಾಡಿದ್ದೇನೆ. ಅದಕ್ಕೆ ಅವರು ನಮ್ಗೆ ಭಾಳ ನಮ್ಮನ್ನು ಮೆಚ್ಚುಗೆ ವ್ಯಕ್ತಪಡಿಸ್ಯಾರ. ಇನ್ನೊಮ್ಮೆ ಬರಲು ನಮ್ಗೆ ಅಲ್ಲಿಗೆ ಹೇಳಿದ್ದಾರೆ ಅವರು. ಈಗ ಸದ್ಯದಲ್ಲೇ ಈಗ ಸಿದ್ದರಾಮಯ್ಯ ಸಾಹೇಬರು ಭಾಳ ಫ್ರೀ ಆಗಿದ್ದಾರೆ. ಅಲ್ಲಿ ಹೋಗಿ ಊಟ ಮಾಡಿಸಿ ಹೇಗೆ ಅನಿಸ್ತದೆ? ನಾವು ಸಂತೃಪ್ತಿ ಐತಿ. ಯಾಕಂದ್ರೆ ನಾವು ಒಪ್ಪತ್ತಿನ ಕೂಳಿಗಾಗಿ ಅಲದಾಡಿದ್ವಿ. ಮತ್ತೊಮ್ಮೆ ನಾವು ನೆನಪಿಸೋದಂದ್ರೆ ಸನ್ಮಾನ್ಯ ಶ್ರೀ ಹೈಕೋರ್ಟ್ ಹಿರಿಯ ಮೇಲ್ಪಟ್ಟ ವಕೀಲರು ಸಾಹೇಬ್ರನ್ನ ಈ ಸಂದರ್ಭದಲ್ಲಿ ನೆನೆಸ್ತೇನೆ. ನಾವು ಬಹಳಷ್ಟು ಹೋರಾಟಗಳನ್ನು ಮಾಡಿದ್ವಿ, ಸಂಘಟನೆ ಒಳಗೆ ರಾಜಕೀಯ ಒಳಗೂ ಪಡೆದಿದ್ವಿ. ಆದರೂ ಸಹ ಅದನ್ನೆಲ್ಲ ಬಿಟ್ಟು ಇವತ್ತು ತಾವು ಒಂದು ಮಕ್ಕಳಿಗೆ ಊಟ ಮಾಡಿಸುವಂಥ ಕಾರ್ಯವನ್ನು ಹಮ್ಮಿಕೊಂಡಿದ್ರಂದ್ರೆ ತಮ್ಗೆ ಯಾವ ಥರದ ಸಿಗುತ್ತೆ? ಸರ, ರಾಜಕೀಯದೊಳಗೆ ಹೋದ್ರೆ ಜನಸೇವೆ ಮಾಡಕ್ಕೆ ಬರ್ತದಂತಲ್ಲ, ಸಾಕಷ್ಟು ದಾರಿಗಳದಾವು. ನಾವು NGO ಇರ್ಬೋದು, ಸಂಘಟನೆಗಳಿರ್ಬೋದು, ಸಂಸ್ಥೆಗಳ ಮೂಲಕನೂ ರಾಜಕೀಯ ಮೀರಿ ಈ ಸಂಸ್ಥೆಗಳ ಮೂಲಕ ಸೇವೆ ಮಾಡೋಕ್ಕೆ ಭಾಳ ಸಂತೃಪ್ತಿ ಅನ್ನಿಸ್ತೈತಿ. ಆಮೇಲೆ ನಾವು ಸ್ವತಂತ್ರ ಜೀವಿಗಳಿರ್ತೀವಿ. ಪಕ್ಷದಾಗ ಹೋದ್ರೆ ಪ್ರೋಟೋಕಾಲ ಬರ್ತಾ, ನಾವಿಲ್ಲಿ ಸ್ವತಂತ್ರ ಜೀವಿಗಳು. ನಮಗೆ ಪ್ರಜೆಗಳನ್ನ ವಿದ್ಯಾರ್ಥಿಗಳನ್ನ ನಮಗೆ ಪ್ರೋಟೋಕಾಲ ಇದ್ದಂಗೆ. ಅದು ಸಂತೃಪ್ತಿ ಐತೆ ನಮ್ಗೆ ಊಟ ಮಾಡಿಸೋದ್ರಿಂದ. ನಮ್ಮ ಹೆಸರು ರಮೇಶ್ ನಲ್ವಡಿ, ಅನ್ನಭಾಗ್ಯ ಫೌಂಡೇಶನ್ದ ಸಂಸ್ಥಾಪಕ ಅಧ್ಯಕ್ಷರು. ಮತ್ತು ಇನ್ನೂ ಹೆಚ್ಚಿನ ಹೇಳ್ಬೇಕಂದ್ರೆ ನಮ್ಮ ಹೊಂಗಲ್ ಮೇಡಮ್ ಅವರು ನಂಗೆ ಧೈರ್ಯ ತುಂಬಿದಾರೆ. ನಿಜವಾಗಿ ನಾನು ಸುಮ್ಮನೆ ಕುಂತಿದ್ದೆ. ಅಂದರೆ ಇದ್ರ ಕ್ರೆಡಿಟು ಮೇಡಮ್ಗೆ ಹೋಗ್ಬೇಕನ್ನಿಸೋದು? ಹೌದು, 100 ಅಲ್ಲ 200%.
ಓಕೆ ಥ್ಯಾಂಕ್ ಯು. ನನ್ನಿಂದ ನನ್ನ ಮಕ್ಕಳು ಬಂಧು ಬಳಗ ಮತ್ತು ಸಿಬ್ಬಂದಿಯವರು ನಮ್ಮ ಶಾರದಾ ಮೇಡಮ್ ಅವರು ಅಂತೇಳಿ ಮತ್ತು ಎಲ್ಲರೂ ನಮ್ಮ ಹುಸೇನ್ ಸಾಬ್ ಅವರು, ಇವರು ರಕ್ಷಣಾ ವೇದಿಕೆ ಜಿಲ್ಲಾ ಸಂಘಟನಾ ಕಾರ್ಯದರ್ಶಿ, ಅಣ್ಣ ನಡಿ ನೀನು, ನಾವು ಒಂದು 15 ವರ್ಷದಿಂದ ಸ್ನೇಹಿತರು, ನಡಿ ಮಾಡೋಣ ಅದನ್ನು ಏನೈತೆ ಅಂತೇಳಿ ಅವರು ಕೈ ಜೋಡಿಸ್ಯಾರ. ಯಾರ್ಯಾರು ಸ್ವಯಂ ಪ್ರೇರಿತವಾಗಿ ಬರೀ ಹಾಕೊಂತಾರೆ, ಆದರೂ ಇತ್ತೀಚೆಗೆ ಒಂದು 15 ದಿವಸದಲ್ಲಿ ಭಾರಿ ಬೆಳವಣಿಗೆ ಹಾಕುತ್ತೈತೆ. ಯಾರೋ ಒಬ್ರು ಬೆಳಿಬೇಕಂದಾಗ ಹೆಣ್ಣಿನ ಸಹಕಾರ ಬೇಕಂತಲ್ಲ, ಅದು ಇವತ್ತು ಶಕ್ತಿ ದೇವತೆ ಅವರು ತಾಯಿ ಸ್ವರೂಪಿನಿ, ಅದು ಪ್ರೂವ್ ಆಯ್ತು ಇವತ್ತು. ಹೌದೌದು.